ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಬೀನ್ಸ್ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನಾನು ಮೊದಲನೇದಾಗಿ ಅರ್ಧ kg ಬೀನ್ಸ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಒಂದು ಕಡೆಯಲ್ಲಿ ಹುರ್ಕೊಳ್ಳೋಕೆ ತೊಗೊಂಡಿದ್ದೀನಿ, ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಯಾಕೆ ಫ್ರೈ ಮಾಡಬೇಕು ಅಂದರೆ ಚೆನ್ನಾಗಿ ಸ್ವಾದ ಆಗಬೇಕಲ್ವ ಪಲ್ಯ. ಸೊ ಅದ್ರ ಸಲುವಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಕೊತ್ತಂಬರಿನ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದೆ ತನಕ ಬಿಡಿ. ಸ್ವಲ್ಪ ಮಸಾಲ ಖಾರ ಹಾಕ್ಕೊಳ್ಳಿ. ಮಸಾಲೆ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟೊಂದು. ಖಾರ ಜಾಸ್ತಿ ಉಣ್ತಿದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಉಣ್ತಿದ್ರೆ ಕಡಿಮೆ. ಇವಾಗ ಬೀನ್ಸ್ನ ಹಾಕೊಂಬಿಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಸಲುವಾಗಿ ಅರಿಶಿನ ಪುಡಿ ಮೊದಲು ಹಾಕೋಬೋದು, ಆಮೇಲೇನೂ ಅರಿಶಿನ ಪುಡಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಶೇಂಗದ ಪೌಡರ್ ಅಂದರೆ ಶೇಂಗದ ಕುಟ್ಟು ಅಂತೀರಲ್ವ, ಅದನ್ನು ಹಾಕೋಬೇಕು. ಸ್ವಲ್ಪ ಖಾರಳ ಪೌಡರ್ನ ಹುರಿದಿಟ್ಕೊಂಡು ಆಮೇಲೆ ಪೌಡ್ರ್ ಮಾಡಿಟ್ಕೊಳ್ತೀವಿ. ಶೇಂಗದ ಹೇಗೆ ಪೌಡ್ರ್ ಮಾಡಿಟ್ಕೊತೀರಲ್ವ ಅದೇ ಥರ 2. ಸ್ವಲ್ಪ ಹುಣಸೆಕಾಯಿ ರಸ ಹುಡಿ. ನಾನು ಟೊಮ್ಯಾಟೊ ಹಾಕ್ಕೊಂಡಿಲ್ಲ. ನಿಮಗೆ ಹುಣಸೆಕಾಯಿ ಇರಲಿಲ್ಲ ಅಂದರೆ ಟೊಮೊಟೊನ ಯೂಸ್ ಮಾಡ್ಬೋದು ಹುಳಿ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿ. ಕುದಿಯೋಕೆ ಬಿಡಿ ಒಂದು ಸ್ವಲ್ಪ ಹೊತ್ತು. ಎಲ್ಲ ಚೆನ್ನಾಗಿ ಕುದಿಬೇಕಲ್ವ ಬೀನ್ಸ್ ಎಲ್ಲ. ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ. ಗ್ಯಾಸ್ನ ಮೀಡಿಯಮ್ ಇಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡು. ನೋಡಿ, ಪಲ್ಯ ರೆಡಿಯಾಗಿದೆ. ಚಪಾತಿ ರೋಟಿ ಜೊತೆ ಹಚ್ಕೊಂಡು ತಿನ್ಬೋದು. ತುಂಬ ಪೇಷನ್ಸಿಂದ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.